ಈಗ ಬಿಜೆಪಿ NDA ಸರ್ಕಾರಕ್ಕೆ ಜನರ ಮೇಲೆ ಮಹಿಳೆಯರ ಮೇಲೆ ಕಾಳಜಿ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ರಾತ್ರೋರಾತ್ರಿ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಗ್ಯಾಸ್ ಬೆಲೆ, ಡೀಸೆಲು ಪೆಟ್ರೋಲು 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ಸಾಮಾನ್ಯ ಜನರು ಮಹಿಳೆಯರು ಈಗ ಹೇಗೆ ಜೀವನ ಮಾಡಬೇಕು? ಅದಕ್ಕೆ ಈಗ ನಾವು ರಾಜ್ಯದ ಎಲ್ಲ ಮಹಿಳೆಯರು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಈಗ BJPಯಲ್ಲಿ ನಮ್ಮ ರಾಜ್ಯದಲ್ಲಿ ಜನ ಆಕ್ರೋಶ ಯಾತ್ರೆ ಪ್ರಾರಂಭ ಮಾಡಿದ್ದಾರೆ. ಆವತ್ತೇ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೀವು ಬಹುಶಃ ಕೇಂದ್ರ ಸರ್ಕಾರದ ವಿರುದ್ಧ ನೀವು ಪ್ರತಿಭಟನೆ ಮಾಡ್ತಿದ್ದೀರಿ ಅಂತ ಅನಿಸುತ್ತೆ. ನಾವು ನೋಡಿ ಕನ್ನಡಿಗರಾಗಿ ನಾವು ಇಡೀ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟು ನಾವು ಟ್ಯಾಕ್ಸು GDP ಎಲ್ಲ ನಾವು ಕೊಡ್ತಾ ಇರೋದು. ಆದರೆ ನಮಗೆ ಎಷ್ಟು ವಾಪಸ್ ಬರ್ತಿದೆ ಅಂದರೆ ನಾವು 100 ರೂಪಾಯಿ ಕೊಟ್ಟರೆ ವಾಪಸ್ ಬರ್ತಿರೋದೇ 13 ರೂಪಾಯಿ 13 ಪೈಸಾ. ಹಾಗೆ ನಮಗೆ ಮಲ್ತಾಯಿ ಧೋರಣೆ ಆಗ್ತಾ ಇದೆ. ಇದೆಲ್ಲ ನಮಗೆ ಸಿಗಬೇಕಾಗಿರುವಂಥ ಹಣ ನಮಗೆ ಸಿಗಲಿ. ಪ್ರತಿ ದಿವಸ ನಾವು ಏನೇನು ನಾವು ಯೂಸ್ ಮಾಡ್ತೀವೋ ದಿನಬಳಕೆ ವಸ್ತುಗಳನ್ನ ಇಮಿಡಿಯೇಟಾಗಿ ಬೆಲೆ ಏರಿಕೆ ನಿಲ್ಲಿಸಬೇಕು, ಕಡಿಮೆ ಮಾಡಬೇಕು, GST ಎಲ್ಲ ಅದ್ರ ಮೇಲೆ ತೆಗಿಬೇಕು ಅಂತ ನಮ್ಮ ಮನವಿ. ಥ್ಯಾಂಕ್ ಯು. ಕಾಂಗ್ರೆಸ್ ಗ್ಯಾರಂಟಿಗಳ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಹಾಲಿನ ದರ ಏರಿಕೆ ಜಾಸ್ತಿ ಆಗಿದೆ. ಈಗ ಆ ದುಡ್ಡನ್ನ ಅಲ್ವಸೂಲಿ ಮಾಡ್ತಿದ್ದಾರೆ ಅಂತ ಬಿಜೆಪಿ ಅವರು ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಅಮ್ಮ, ಈಗ ನಾವು ಸೆಕೆಂಡ್ ಹೈಯೆಸ್ಟ್ ಅಮ್ಮ ಕೊಡ್ತಾ ಇರೋದು ಟ್ಯಾಕ್ಸು. ಈಗ BJPಯವರು 50 ರೂಪಾಯಿ ಯಾಕಮ್ಮ ಜಾಸ್ತಿ ಮಾಡಿರೋದು? ಈಗ ಮಹಿಳೆಯರು, ಸಾಮಾನ್ಯ ಜನರು, ಮಧ್ಯಮ ವರ್ಗದವರು ಎಲ್ಲಿ ಹೋಗಬೇಕು? ಈಗ ನಮಗೆ ಕರ್ನಾಟಕಕ್ಕೆ, ಆಮೇಲೆ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ತೆಲಂಗಾಣ ಇರ್ಬೋದು, ಎಲ್ರಿಗೂ ಮಲ್ತಾಯಿ ಧೋರಣೆ ಆಗ್ತಾ ಇದೆ. ನಾವು ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ, ಮಹಿಳೆಯರಿಗೆ, ಎಲ್ರಿಗೂ, ಪ್ರತಿ ಜಾತಿ ಪ್ರತಿ ಧರ್ಮದವರಿಗೆ ಈಗ ಒಳ್ಳೆ ಕೆಲಸ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಜನರಿಗೆ, ವಿಶೇಷವಾಗಿ ಎಲ್ಲೆಲ್ಲಿ BJP ಸರ್ಕಾರ ಇಲ್ವೋ ಅವರು ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೆಲಸ ಮಾಡಲಿಲ್ಲ 4 ವರ್ಷ ಇದ್ದಾಗ, 40% ಡ್ಯೂಟಿ ಹೊಡೆದು ಹೋದರು. ಈಗ ನಮಗೆ ಸಿಗಬೇಕಾಗಿರುವಂಥ ಹಣ ಸಿಗಲಿ. ಆಮೇಲೆ ಅವ್ರ ಸರ್ಕಾರ 4 ವರ್ಷ ಇದ್ದಾಗ ಎಲ್ಲ ಕಂಪ್ಲೀಟಾಗಿ ಅವರು ಲೂಟಿ ಮಾಡಿ ಹೋಗಿದ್ರು, ಸಾಲ ಮಾಡೋಗಿದ್ರು. ಅದಕ್ಕೆ ಇದೆಲ್ಲ ಈಗ ನಮಗೆ ಸಿಗಬೇಕಾಗಿರುವಂಥ ಹಣ ಸಿಗಲಿ, ಅಟ್ಲೀಸ್ಟ್ 50% ಜಾಸ್ತಿ ಸಿಗಲಿ. ಇದೆಲ್ಲ ನಾವು ಸಹ ಕಡಿಮೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ ಬಯಸ್ತೀನಿ. ಈ ಮಹಿಳಾ ಆಕ್ರೋಶ ಯಾತ್ರೆ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ನಮ್ಮ ಇಡೀ ರಾಜ್ಯದಲ್ಲಿ. ಯಾಕೆಂದರೆ ಮಹಿಳೆಯರಿಗೆ ಬಹಳ ಬೇಸರ ಆಗಿದೆ, ಮನೆ ನಡ್ಸೋಕ್ಕಾಗ್ತಾ ಇಲ್ಲ. ಈಗ ದಿನಬಳಕೆ ವಸ್ತುಗಳನ್ನ ಈಗ ಎಷ್ಟು ಈಗ GST ಹಾಕಿದ್ದಾರೆ, ಎಷ್ಟು ಬೆಲೆ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ. ಸಂಬಳ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ನಿರುದ್ಯೋಗ ಸಮಸ್ಯೆ ಅಂತೂ ತಾಂಡವಾಡ್ತಾ ಇದೆ. ಮೊನ್ನೆ ನಾವು ನೋಡಿದ್ದೀವಿ, ಸೆನ್ಸೆಕ್ಸು ಮತ್ತು ಈ ಸ್ಟಾಕ್ ಮಾರ್ಕೆಟ್ ಅಂತೂ ಕುಸಿದೋಗಿದೆ. ಇಡೀ ದೇಶದಲ್ಲಿ ಮಹಿಳೆಯರಂತೂ ನಮಗೆ ಇಲ್ಲಿ ಒಂದು ಕಡೆ ಮಹಿಳಾ ಸಬಲೀಕರಣ ಮಾಡ್ತಾ ಇದ್ರೆ, ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದೆ. ಅದಕ್ಕೆ ನಾವು ಇಡೀ ದೇಶದಲ್ಲಿ ನಾವು ಮಹಿಳೆಯರು ಪ್ರತಿಭಟನೆ ಮಾಡಬೇಕಾಗುತ್ತೆ.